ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಆಲಯದಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನ. ಬ್ರಹ್ಮೋತ್ಸವಗಳ ಪ್ರಯುಕ್ತ ನಡೆದ ಆಲಯ ಶುದ್ಧಿ. ಮುಳಬಾಗಿಲಿನ ಶ್ರೀ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ. ತೇರನ್ನು ಎಳೆದು ಕೃತಾರ್ಥರಾದ ಭಕ್ತಜನ. ಚಿತ್ತೂರಿನ ರಾಮಕುಪ್ಪಂ ಶ್ರೀ ತಿಪ್ಪರಾಯಸ್ವಾಮಿ ಆಲಯ ಕುಂಭಾಭಿಷೇಕ ಮಹೋತ್ಸವ. ಆಗಮೋಕ್ತವಾಗಿ ನಡೆದ ಪೂಜಾ ಕೈಂಕರ್ಯಗಳು. ತಿರುಪತಿ ಸಮೀಪದಲ್ಲಿರುವ ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರದಂದು ಕೊಯ್ಲಾಳ್ವಾರ್ ತಿರುಮಂಜನವನ್ನು ನಿರ್ವಹಿಸಲಾಯಿತು. ಫೆಬ್ರವರಿ 11ರಿಂದ 19ನೇ ತಾರೀಖಿನವರೆಗೆ ಬ್ರಹ್ಮೋತ್ಸವಗಳು ವಿಜೃಂಭಣೆಯಿಂದ ನಡೆಯಲಿವೆ. ಇದರ ಅಂಗವಾಗಿ ವಿವಿಧ ಬಗೆಯ ಸುಗಂಧಭರಿತ ದ್ರವ್ಯಗಳಿಂದ ತಯಾರಿಸಲಾದ ಲೇಪನವನ್ನು ಧ್ವಜಸ್ತಂಭ, ಗೋಡೆಗಳು, ಬಲಿಪೀಠ, ಉಪಾಲಯಗಳಿಗೆ ಹಚ್ಚಿದರು. ಈ ಕಾರ್ಯಕ್ರಮದಲ್ಲಿ ಆಲಯ ಅಧಿಕಾರಿಗಳು, ಅರ್ಚಕರು, ಸಿಬ್ಬಂದಿಯವರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಮಂಡಿಕಲ್ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ಬ್ರಹ್ಮ ರಥೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯದಲ್ಲಿರುವ ಸಪ್ತ ಮಾತೃಕೆಯರ ಸಮೇತ ಶ್ರೀ ಚೌಡೇಶ್ವರಿ ಅಮ್ಮನವರನ್ನು ಸುಂದರವಾಗಿ ಅಲಂಕರಿಸಿ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಬಳಿಕ ರಥಪೂಜೆ, ರಥಹೋಮಗಳನ್ನು ಆಚರಿಸಿ ಚೌಡೇಶ್ವರಿ ತಾಯಿಯನ್ನು ರಥದಲ್ಲಿ ಆಸೀನಗೊಳಿಸಿ ಸಾವಿರಾರು ಭಕ್ತಜನರ ನಡುವೆ ರಥೋತ್ಸವವನ್ನು ನೆರವೇರಿಸಲಾಯಿತು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿಯ ಮುಂಚಿತವಾಗಿ ಪಟ್ಟದ ದೇವರಾದ 9 ಬೀರೇಶ್ವರ ಪಟ್ಟದ ದೇವರುಗಳನ್ನು ತಂದು ಭಕ್ತರು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿದರು.
ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ತದನಂತರ ಮೂಲ ವಿಗ್ರಹಕ್ಕೆ ಅರ್ಚನೆ ಮಾಡಿ ಮಂಗಳಾರತಿಯನ್ನು ಬೆಳಗಿದರು. ಆಂಧ್ರಪ್ರದೇಶ ರಾಜ್ಯದ ಚಿತ್ತೂರು ಜಿಲ್ಲೆ ರಾಮಕುಪ್ಪಂ ಮಂಡಲದ ಉನಿಶಿಗಾನಿಪಲ್ಲಿಯಲ್ಲಿರುವ ಶ್ರೀ ಪ್ರಸನ್ನ ತಿಮ್ಮರಾಯ ಸ್ವಾಮಿ ಆಲಯದಲ್ಲಿ ಧ್ವಜಸ್ತಂಭ, ಕಳಶ ಗೋಪುರ, ನೂತನ ಬೃಂದಾವನ ಪ್ರತಿಷ್ಠೆ ಮತ್ತು ನೂತನ ದೇವಾಲಯ ಕುಂಭಾಭಿಷೇಕ ಮಹೋತ್ಸವವು ವೈಭವದಿಂದ ಜರುಗಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.
ಓಂ ನಮೋ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ತಿಮ್ಮರಾಯ ಸ್ವಾಮಿಯೇ ನಮಃ. ಚೌಡೇಶ್ವರಿ ದೇವಿಯೇ ನಮಃ. 3 ದಿನ ಬಹಳ ವಿಜೃಂಭಣೆಯಿಂದ ಕುಂಭಾಭಿಷೇಕ ಕಾರ್ಯಕ್ರಮ ಗ್ರಾಮಸ್ಥರು ಸಹಾಯದಿಂದ ಬಹಳ ಚೆನ್ನಾಗಿ ನಡೆಯಿತು. ಸಹಸ್ರ ಜನಗಳು ಬಂದು ಸೇರಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಇಲ್ಲಿರೋ ಗ್ರಾಮದಲ್ಲಿರೋ 2 ದೇವಸ್ಥಾನ ಪ್ರಸಿದ್ಧ. ಒಂದು ಪ್ರಸನ್ನ ತಿಮ್ಮರಾಯ ಸ್ವಾಮಿ, ಮತ್ತೊಂದು ಗ್ರಾಮ ದೇವತೆ ಚೌಡೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೂ ಪ್ರಸನ್ನ ತಿಮ್ಮರಾಯ ದೇವಸ್ಥಾನಕ್ಕೂ ಬಹಳಷ್ಟು ನಂಟು ಉಂಟು. ಈ ದೇವಿಯನ್ನು ವಿಷ್ಣು ಅಂದರೆ ಪ್ರಸನ್ನ ವೆಂಕಟೇಶ್ವರ ದೇವಸ್ಥಾನದ ತಂಗಿಯಾಗಿ ಭಾವಿಸ್ಕೊಂಡು ಪೂಜೆ ಪುನಸ್ಕಾರ ಒಟ್ಟಿಗೆ ಮಾಡೋ ಸಂಪ್ರದಾಯ ಇಲ್ಲಿ ಉಂಟು. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಅಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಭಗವದ್ಗೀತಾ ಅದು ಬ್ರಹ್ಮವಿದ್ಯಾ ಯೋಗಶಾಸ್ತ್ರ, ಇದು ಉಪನಿಷತ್ತುಗಳ ಸಾರ. ಇದು ನಮ್ಮನ್ನು ಕರೆದುಕೊಂಡು ಹೋಗುವಂಥ ಶಕ್ತಿ ಯಾವುದಕ್ಕೆ? ಅದೇ ಭಗವದ್ಗೀತಾ ಭಾರತ ಭಾಗವತಕ್ಕಿದೆ. ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂತಹ ಮಾತು ಅದು ಸತ್ಯವಾದ ಮಾತಿದು. ನಾಗಾಯುತ ಬಲೋಮಾನಿ ತೇಜಸ ನಸಮಾನುಷಃ. ಅವನಲ್ಲಿರ್ತಕ್ಕಂತಹ ತೇಜಸ್ಸು, ಅವನು ಮನುಷ್ಯ ಅಲ್ಲ, ನಸಮಾನುಷಃ, ಅವನು ದೇವತೆ ಅವನು. ಆದ್ದರಿಂದ ಅವನ ವಿರೋಧವನ್ನು ಮಾಡಬೇಡ ಅನ್ನೋ ಎಚ್ಚರಿಕೆಯನ್ನು ಭೀಷ್ಮಾಚಾರ್ಯರು ನೀಡಿದರು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಫೆಬ್ರವರಿ 1ರಿಂದ ಆರಂಭ. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರದ ನಾಗರ ಪುಷ್ಕರಣಿಯಲ್ಲಿ ಶಿವಕೇಶವರ ತೆಪ್ಪೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಪುಷ್ಕರಣಿಯ ಮಂಟಪದಲ್ಲಿರುವ ನಗರೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಪುಷ್ಕರಣಿಗೆ ಪೂಜೆ ಸಲ್ಲಿಸಿ ದೀಪಗಳನ್ನು ಬೆಳಗಿ ಬಾಗಿನ ಸಮರ್ಪಿಸಿದರು. ನಂತರ ತೆಪ್ಪೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಬೆಂಗಳೂರಿನ ಶ್ರೀರಾಂಪುರದ ದಯಾನಂದ ನಗರದಲ್ಲಿರುವ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ತೈಪೋಸಂ ಪ್ರಯುಕ್ತ ವಿಶೇಷ ಪೂಜೆಗಳು ನಡೆದವು. ಈ ಪ್ರಯುಕ್ತ ಮೂಲಮೂರ್ತಿ ಹಾಗೂ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ತದನಂತರ ಅರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಿದರು. ಉಡುಪಿ ಉಚ್ಚಿಲದ ಬಡಗ್ರಾಮದಲ್ಲಿ ಗಗ್ಗರ ಸೇವೆ ಜರುಗಿತು. ಪುಷ್ಪಗಳು ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕೃತ ಚಪ್ಪರದಲ್ಲಿ ಧರ್ಮದೈವಗಳಾದ ಬೊಬ್ಬರ್ಯ, ನೀಚದೈವ, ವ್ಯಾಘ್ರಚಾಮುಂಡಿ ಗಗ್ಗರ ಸೇವೆಯು ವಿಜೃಂಭಣೆಯಿಂದ ನಡೆಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಪುರಾಣ ಪ್ರಸಿದ್ಧ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವವು ವೈಭವದಿಂದ ನೆರವೇರಿತು. ಇನ್ನು ದೇವಾಲಯದಲ್ಲಿ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ನಗರದಲ್ಲಿರುವ ಪುರಾತನ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯದಲ್ಲಿರುವ ದೇವರುಗಳನ್ನು ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಬಳಿಕ ರಥಪೂಜೆ, ರಥಹೋಮವನ್ನು ಮಾಡಲಾಯಿತು. ತರುವಾಯ ನಂಜುಂಡೇಶ್ವರ ಸ್ವಾಮಿ, ಪಾರ್ವತಿ, ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿದರು. ನಂತರ ಉತ್ಸವ ಮೂರ್ತಿಗಳನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ರಥದಲ್ಲಿ ಆಸೀನಗೊಳಿಸಿ ರಥೋತ್ಸವವನ್ನು ನಡೆಸಲಾಯಿತು. ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರ ಆರಾಧನಾ ಮಹೋತ್ಸವದಲ್ಲಿ ಅದಮಾರು ಕಿರಿಯ ಮಠಾಧೀಶರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಆಚಾರ್ಯರು ಅವರ ಕೀರ್ತಿ ಅಂತದ್ದು, ಅವರು ನಡೆದಾಡ್ತಾ ಇದ್ದರೆ ಆ ಸುತ್ತಮುತ್ತಲ ಎಷ್ಟೋ ಪ್ರದೇಶದಿಂದ ಓಡಿ ಬರ್ತಾ ಇದ್ರು ಜನ, ವಿದ್ವಾಂಸರು. ಯಾರಿಗೆ ದೇವರ ಬಗ್ಗೆ ತಿಳಿಯಬೇಕು ಅಂತ ಹಸಿವಿದೆಯೋ ಅವರು ಹತ್ತಿರ ಬರ್ತಿದ್ರು. ಅವರ ಮನಸ್ಸು, ಮುಖಕಮಲಗಳು ಎಲ್ಲವೂ ಅರಳುತ್ತಾ ಇತ್ತು. ಹೇಗೆ ಚಂದ್ರ ಅಲ್ಲೇ ಇದ್ದುಕೊಂಡರೂ ಕೂಡ ಅವನ ಕಿರಣಗಳೆಂಬುದು ನೈದಿಲೆಯನ್ನು ಅರಳಿಸ್ಬೋದು, ಆ ರೀತಿ ಆಚಾರ್ಯರ ಸಾಹಿತ್ಯ ಇವತ್ತವರು ಎದುರುಗಡೆ ನಮಗೆ ಮೂರ್ತಿಮತ್ತಾಗಿ ಕಾಣದೇ ಇದ್ದರು, ಅವರ ಕೃತಿಗಳು ಅದು ಸಜ್ಜನರ ಮುಖವನ್ನು ಅರಳಿಸ್ತದೆ, ಮುಖವೆಂಬ ನೈದಿಲೆಯನ್ನು ಅರಳಿಸ್ತದೆ. ಅದೇ ರೀತಿ ಅವರಿಗೆ ಮನಸ್ಸಿಗೆ ಮುದ ನೀಡ್ತದೆ, ಅಥವಾ ಭಗವಂತನನ್ನು ತಲುಪಿಸಲಿಕ್ಕೆ ಬೇಕಾದ ಎಲ್ಲ ವಿಷಯಗಳನ್ನು ಅದು ಕೊಡ್ತದೆ. ಹಾಗೆ ಆಚಾರ್ಯರಿದ್ದರು ಅಂತ. ಈ ರೀತಿ ಪ್ರಾಯ ಅವರು ಸಾಮಾನ್ಯ ಯಾರನ್ನು ಹೊಗಳಿದ್ದಲ್ಲ, ಆಚಾರ್ಯರನ್ನು ಹೊಗಳಿದ್ದು. ಅಂದರೆ ಅರ್ಥಾತ್ ಭಗವಂತನನ್ನು ಹೊತ್ತು ತಿರುಗುವಂತಹ ಆಚಾರ್ಯರನ್ನು ಹೊಗಳಿದ್ದು. ಆದ್ದರಿಂದಲೇ ಅವರ ಕೀರ್ತಿಯೂ ಕೂಡ, ಭಗವಂತನ ಕೀರ್ತಿ ಶಾಶ್ವತ ಆದ್ದರಿಂದ ಅವರ ಕೀರ್ತಿಯೂ ಕೂಡ ಭಕ್ತ ಸಮೂಹದಲ್ಲಿ ಯಾವಾಗಲೂ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನಮಗೂ ಕೂಡ ಇದೊಂದು ಪಾಠ. ನಾವು ಯಾರನ್ನು ಆರಾಧನೆ ಮಾಡಬೇಕು, ಯಾರನ್ನು ಪೂಜಿಸಬೇಕು ಅಂತ ಕೇಳಿದರೆ ಅದು ಭಗವಂತನನ್ನು, ಶ್ರೇಷ್ಠ ಭಗವದ್ಭಕ್ತರನ್ನು, ಅಂದರೆ ವಾಯುದೇವರನ್ನು, ವಾದಿರಾಜರಂತಹ ಮಹನೀಯರನ್ನು ನಾವು ಪೂಜಿಸಬೇಕು, ಆರಾಧಿಸಬೇಕು. ಅವರ ಒಂದು ಏನೆಲ್ಲ ಸಾಧನೆಗಳಿದೆ ಅದನ್ನು ಅನುಸಂಧಾನ ಮಾಡಬೇಕು, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು. ಬೆಂಗಳೂರು ರಾಜಾಜಿನಗರ 6ನೇ ಬ್ಲಾಕ್ನಲ್ಲಿರುವ ಶ್ರೀ ಕನಕದುರ್ಗಾ ಪರಮೇಶ್ವರಿ ದೇವಾಲಯದ ಸಮೀಪದ ಗುಡಶೆಟ್ಲು ಗ್ರಾಮದಲ್ಲಿರುವ ಶ್ರೀ ತಿಮ್ಮರಾಯಸ್ವಾಮಿ ಬ್ರಹ್ಮ ರಥೋತ್ಸವವು ಸಂಭ್ರಮದಿಂದ ಜರುಗಿತು. ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆ ಮೂಲಕ ಕರೆತಂದು ರಥದಲ್ಲಿ ಆಸೀನಗೊಳಿಸಿ ವೈಭವದ ರಥೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ತೇರನ್ನು ಎಳೆದು ಕೃತಾರ್ಥರಾದರು.
ಎಡತೊರೆ ಮಠದ ಪೀಠಾಧಿಪತಿಗಳಾದ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರು ಮಹಾರಾಷ್ಟ್ರ ರಾಜ್ಯದ ನಾಂದೇಡಿಗೆ ಆಗಮಿಸಿದ್ದರು. ಈ ವೇಳೆ ಭಕ್ತಾದಿಗಳು ವಾದ್ಯ ಮೆರವಣಿಗೆಯೊಂದಿಗೆ ಅದ್ದೂರಿಯಾಗಿ ಶ್ರೀಗಳವರನ್ನು ಸ್ವಾಗತಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಓಂ ನಮೋ ನಾರಾಯಣಾಯ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು 2023. ನಾರಾಯಣಾಯ ಸಗುಣ ಬ್ರಹ್ಮಣೇ ಸರ್ವಪಾರಾಯಣಾಯ ಶೋಭನ ಮೂರ್ತಯೇ ನಮೋ ನಮೋ ನಾರಾಯಣಾಯ ನಮೋ ನಾರಾಯಣಾಯ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಶ್ರೀನಿವಾಸ ಮಂಗಾಪುರದಿಂದ ಪ್ರತ್ಯಕ್ಷ ಪ್ರಸಾರ ಫೆಬ್ರವರಿ 11ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಪುರಂದರ ಭವನದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೈವಾರದ ವಿದ್ವಾನ್ ಬಾಲಕೃಷ್ಣ ಭಾಗವತರ್ ಅವರಿಂದ ದಾಸರ ಪದಗಳ ಗಾಯನ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh.